ಓಕೆ, ಈಗ ಕೆಪಿಸಿಸಿ ವಕ್ತಾರರಾಗಿರುವಂತಹ ರಘುವರ್ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಎಸ್ ಸರ್, ಈಗ ಏನು ಹೇಳ್ತೀರಿ ಸರ್? ಶಿವಶಂಕರ್ ಮಾತಾಡ್ತಾ ಇದ್ದೀನಿ. ಈ ಕೇಂದ್ರದಿಂದ ನಮಗೆ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನ ಮೋಸ ಆಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಏನು ಹೇಳ್ತೀರಿ ಸರ್? ಹೌದು, ನೋಡಿ, ಕೇಂದ್ರ ನಮಗೆ ಬಲತಾಯಿ ಧೋರಣೆಯನ್ನ ಕಳೆದ 16 ವರ್ಷಗಳಿಂದ ನಡೆತಾ ಬಂದಿದೆ. ಕರ್ನಾಟಕ ಸರ್ಕಾರ ಪ್ರತಿ ವರ್ಷ 7 ಲಕ್ಷ, ಸುಮಾರು ಅಂದ್ರೆ 5.5 ಲಕ್ಷ ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಟ್ತೇವೆ. ಸೆಸ್ ಎಲ್ಲ ಸೇರಿದ್ರೆ ಪ್ರತಿ ವರ್ಷ 7 ಲಕ್ಷ ಕೋಟಿಯನ್ನು ನಾವು ಕೇಂದ್ರಕ್ಕೆ ಕಟ್ತಾ ಇದ್ದೇವೆ. 7 ಲಕ್ಷ ಕೋಟಿ ಕೇಂದ್ರಕ್ಕೆ ಕೊಟ್ಟಿದ್ರು ಕೂಡ ನಮಗೆ ಸ್ಟೇಟ್ ಡೆವಲ್ಯೂಷನ್ ಫಂಡ್ ಮತ್ತೆ ಗ್ರಾಂಟಿ ನೀಡಲ್ ಬರ್ತಾ ಇರತಕ್ಕಂಥ ಕೇವಲ 53,000 ಕೋಟಿ. ಈ 53,000 ಕೋಟಿ 2014ರಲ್ಲಿ ಬರ್ತಿತ್ತು ನಮಗೆ. ಅಂದ್ರೆ 2014ರಲ್ಲಿ ಕೇವಲ 19 ಲಕ್ಷ ಕೋಟಿ ಇದ್ದಂತ ಬಡ್ಜೆಟ್ ಗಾತ್ರ ಇವತ್ತು 55 ಲಕ್ಷ ಕೋಟಿ ಗಾತ್ರಕ್ಕೆ ಹೋದ್ರು ಕೂಡ ರಾಜ್ಯಗಳಿಗೆ ಬರ್ತಾ ಇರ್ತಕ್ಕಂಥ, ಕೇಂದ್ರದಿಂದ ಕರ್ನಾಟಕಕ್ಕೆ ಬರ್ತಕ್ಕಂಥ ಹಣ ಇನ್ನೂ ಅಷ್ಟೇ ಇದೆ. ಸೊ ನಮ್ಮ ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ನಮ್ಮಿಂದ ಕೊಳ್ಳೆ ಹೊಡ್ಕೊಂಡು ಹೋಗೋದಲ್ಲ, ನಮ್ಮ ಹಣವನ್ನ ಕೊಳ್ಳೆ ಹೊಡ್ಕೊಂಡು ಹೋಗಿ ನಾವೇ ಸರ್ಕಾರ ಸಾಲದ ಸುಳಿಯಲ್ಲಿ ಸಿಲುಕುವಂತ ಪರಿಸ್ಥಿತಿಗೆ ರಾಜ್ಯಗಳು ಬಂದಿದೆ. ಒಂದ್ ಕಡೆ ಅವೈಜ್ಞಾನಿಕ GST ಇಂದ ರಾಜ್ಯಗಳ ಸ್ವಾಯತ್ತತೆಯನ್ನ ತೆರಿಗೆ ಕಲೆಕ್ಟ್ ಮಾಡುವ ಸ್ವಾಯತ್ತತೆಯನ್ನು ಕಿತ್ಕೊಂಡಿದೆ. ಇನ್ನೊಂದ್ ಕಡೆ ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಮಗೆ ಇದನ್ನ ಕೊಡ್ತಾ ಇದ್ರು, GST ಕಾಂಪನ್ಸೇಷನ್ ಕೊಡ್ತಿದ್ರು, ಅದನ್ನು ಕೂಡ ನಿಲ್ಸಿರೋದ್ರಿಂದ ರಾಜ್ಯಗಳಿಗೆ ತುಂಬಾ ನಷ್ಟ ಆಗ್ತಾ ಇದೆ. ನಮ್ಮ ರಾಜ್ಯದ ಹಣವನ್ನ ನಮ್ಮ ರಾಜ್ಯದ ಹಣವನ್ನ ತೆಗೆದುಕೊಂಡು ಹೋಗಿ ಬೇರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತೆ ಬಿಹಾರಗಳಲ್ಲಿ ಗ್ಯಾರಂಟಿಗೋಸ್ಕರ ಕೊಡ್ತಾ ಇದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ಕರ್ನಾಟಕದಿಂದ ಹೋಗ್ತಕ್ಕಂತ ತೆರಿಗೆ ಹಣವನ್ನ ಆ ರಾಜ್ಯಗಳಿಗೆ ಹಂಚಿಕೆ ಮಾಡಿ ಅಲ್ಲಿ ಗ್ಯಾರಂಟಿಗೆ ಹಂಚಿಕೆ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಕರ್ನಾಟಕಕ್ಕೆ ಕೇಂದ್ರ ಮಾಡ್ತಾ ಇರ್ತಕ್ಕಂಥ ಮಲತಾಯಿ ಧೋರಣ ಮತ್ತೆ ದ್ರೋಹ ಇದು. ಮತ್ತೆ ಎಸ್ಪೆಷಲಿ 2022ರಲ್ಲಿ 15ನೇ ಹಣಕಾಸು ಆಯೋಗ ಏನು ಅಂದಿನ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸಭೆಗಳನ್ನು ನಡೆಸಿ ಏನು ಇದನ್ನು ವರದಿ ಕೊಟ್ಟಿದ್ರು, ಅದರಲ್ಲಿ ನಮಗೆ 2014ನೇ ಹಣಕಾಸು ಆಯೋಗದಲ್ಲಿ 4.72% ಬರ್ತಿತ್ತು ಸ್ಟೇಟ್ ಡೆವಲ್ಯೂಷನ್ ಫಂಡ್ ಅಲ್ಲಿ. ಅದನ್ನ 15ನೇ ಹಣಕಾಸಿನಲ್ಲಿ 3.75 ತಂದು ಸರಿಸುಮಾರು 1% ಕಮ್ಮಿ ಮಾಡೋದ್ರಿಂದ ರಾಜ್ಯಗಳಿಗೆ ಸರಿಸುಮಾರು 84,000, ಕರ್ನಾಟಕಕ್ಕೆ 84,000 ಕೋಟಿ ನಷ್ಟ ಆಗಿದೆ ಕೇವಲ ಇದೊಂದರಿಂದ. ಓಕೆ, ಸೊ ಅದ್ರ ಜೊತೆಗೆ ನಮಗೆ ಬೇರೆ ಬೇರೆ ಕಾರಣಗಳಿಂದ ರಫ್ಲಿ ಅರೌಂಡ್ 1,82,000 crores ನಮಗೆ ನಷ್ಟ ಆಗಿದೆ. ನಮಗೆ ನಾವು ಸ್ಟೇಟ್ ಬೇರೆ ಬೇರೆ ಗ್ರಾಂಟಿಂದ ಇದು ಬರ್ಬೇಕಾಗಿರೋದು. ಅದ್ರ ಜೊತೆಗೆ ಈಗ ನಮ್ಮ ಮೇಕೆದಾಟು ಯೋಜನೆ, ಎತ್ತಿನ ಹೊಳೆ ಯೋಜನೆಗೆ 5,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು, ಅದು ಕೂಡ ಕೊಟ್ಟಿಲ್ಲ. 6,000 ಕೋಟಿ ಬೆಂಗಳೂರು ಡೆವಲಪ್ಮೆಂಟ್ ಕೊಡ್ಬೇಕಾಗಿತ್ತು, 15th ಫೈನಾನ್ಸ್ ಕಮಿಷನ್ ಅದು ಕೊಟ್ಟಿಲ್ಲ. ಅಂದ್ರೆ ನಮಗೆ ಆ ಹಣವನ್ನ ನಾವು ಕೊಡದೇ ಇರೋದ್ರಿಂದ ಇದು ನಮಗೆ ರಾಜ್ಯಕ್ಕೆ ತುಂಬಾ ಅನ್ಯಾಯ ಆಗಿದೆ. ಸರ್, ಈಗ ಮಧ್ಯದಲ್ಲೇ GST ಪರಿಷ್ಕರಣೆ ಮಾಡಿದ್ದು ಎಷ್ಟು ಹೊಡೆತ ಬಿದ್ದಿದೆ ಅಂತೀರಿ ಸರ್ ನೀವು? GST ಪರಿಷ್ಕರಣೆ ಮಾಡಿರೋದು ನಮ್ಗೆ ಅದೇ ನಷ್ಟ ಆಗಿರೋದು. GSTನೇ ಇಲ್ಲ ಅಂದಿದ್ರೆ ನಾವು ನಮ್ಮ ತೆರಿಗೆಯನ್ನ ನಾವೇ ಮಾಡ್ಕೊಳ್ತಿದ್ವಿ, ನಮ್ಗೆ ಸ್ವಾಯತ್ತತೆ ಇತ್ತು. ಬಟ್ ಈಗ ತೆರಿಗೆ ಅವರೇ ಕಳ್ಕೊಂಡು ಹೋಗೋದ್ರಿಂದ ನಮ್ಗೆ ಸ್ವಾಯತ್ತತೆ ಕಮ್ಮಿ ಆಗಿದೆ. ಸರಿ, ಆಮೇಲೆ ಸರ್, ಇದು ಬರೀ ಬಿಜೆಪಿಯೇತರ ಸರ್ಕಾರಗಳ ರಾಜ್ಯಗಳಿಗೆ ಮಾತ್ರ ಈ ರೀತಿಗೆ ಆಗ್ತಾ ಇದೆ ಅಂತೀರಿ? ಯಾಕಂದ್ರೆ ತಮಿಳುನಾಡಿನಲ್ಲೂ ಅದೇ ರೀತಿಗೆ ಆರೋಪ ಬರ್ತದೆ, ಸ್ಟಾಲಿನ್ ಅವರು ಅದನ್ನೇ ಆರೋಪ ಮಾಡ್ತಾ ಇದ್ದಾರೆ. ಇದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ. ಯಾಕೆ ಅಂತ ದಕ್ಷಿಣ ಭಾರತದ ಒಂದು ಪಾಪ್ಯುಲೇಷನ್ ಗ್ರೋತ್ ಮೇಲೆ ನಾವು ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಅನ್ನ ಜಾಸ್ತಿ ಮಾಡಿದ್ವಿ. ಪಾಪ್ಯುಲೇಷನ್ ಒಂದು ಕ್ರೈಟೀರಿಯಾ ಇಟ್ಟಿದ್ದಾರೆ. ಟೋಟಲ್ ಸ್ಟೇಟ್ ಡೆವಲ್ಯೂಷನ್ ಫಂಡ್ ಅಲ್ಲಿ ಕೊಡುವಾಗ ಒಂದು ಕ್ರೈಟೀರಿಯಾ ಏನ್ ಇಟ್ಟಿದ್ದಾರೆ ಅಂದ್ರೆ ಬೇಸ್ಡ್ ಆನ್ ದ ಪಾಪ್ಯುಲೇಷನ್ 1972 ಪಾಪ್ಯುಲೇಷನ್ ಪ್ರಕಾರ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವೆಲ್ಲ ಏನ್ ಮಾಡಿದ್ವಿ, ಪಾಪ್ಯುಲೇಷನ್ ಅನ್ನ ಕಡಿಮೆ ಮಾಡಿದ್ವಿ, ಕಂಟ್ರೋಲ್ ಮಾಡಿದ್ವಿ ಫಾರ್ ಗ್ರೋತ್. ಆ ಪಾಪ್ಯುಲೇಷನ್ ಗ್ರೋತ್ ಅನ್ನ ಕಂಟ್ರೋಲ್ ಮಾಡೋದ್ರಿಂದ ನಮ್ಗೆ ಏನಾಗ್ತಿದೆ, ದಕ್ಷಿಣ ಭಾರತದ ರಾಜ್ಯಗಳು ಪಾಪ್ಯುಲೇಷನ್ ಕಮ್ಮಿ ಆಗಿದೆ, ತೆರಿಗೆನ ಜಾಸ್ತಿ ಕಟ್ತಾ ಇದ್ದೀವಿ, ತೆರಿಗೆನ ಉತ್ಪಾದನೆ ಜಾಸ್ತಿ ಆಗಿದೆ. ದೇಶಕ್ಕೆ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ತೆರಿಗೆ ಜನರೇಟ್ ಮಾಡ್ತಾ ಇರೋದು ನಾವೇನೆ. ಒಂದು ವಿಚಾರ ನೀವು ತಿಳ್ಕೊಳ್ಳಿ, ಕರ್ನಾಟಕ ಇಡೀ GST ಇಡೀ ದೇಶದಲ್ಲಿ ನಂಬರ್ 1 ಇನ್ GDP ಗ್ರೋತ್ ಅಲ್ಲಿ, ನಂಬರ್ 1 ಇನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ, ನಂಬರ್ 1 ಇನ್ ಪರ್ ಕ್ಯಾಪಿಟಲ್ ಇನ್ಕಮ್, ನಂಬರ್ 2 ಇನ್ GST ಕಲೆಕ್ಷನ್. ಎಲ್ಲಾದ್ರೂ ನಾವು ಇವತ್ತು ಸಾಲ ಮಾಡೋ ಪರಿಸ್ಥಿತಿ ಬಂದಿದೆ ಕರ್ನಾಟಕ ಅಂತ ಹೇಳಿದ್ರೆ ಯಾರು ಹೊಣೆ ಇದಕ್ಕೆ? ದೇಶಕ್ಕೆ ದುಡ್ಡು ಕೊಡೋರು ನಾವು. ದೇಶಕ್ಕೆಲ್ಲ ದುಡ್ಡು ಕೊಟ್ಬಿಟ್ಟು ಮನೆಯಲ್ಲಿ ನಾವು ಇವತ್ತು ಸಾಲ ಮಾಡಿ ಸಂಸಾರ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅಂದ್ರೆ ಮನೇಲಿ ಸಮುದ್ರ ಪಕ್ಕದಲ್ಲಿ ಇದೆ ಉಪ್ಪು ಬರ ಅಂತಾರಲ್ಲ, ಹಾಗೆ ನಾವೇ ತೆರಿಗೆ ಕೊಟ್ಟು ನಾವೇನೇ ಸಾಲ ಮಾಡಿ ಜೀವನ ಮಾಡುವಂತ ಪರಿಸ್ಥಿತಿ ಕರ್ನಾಟಕ ಬಂದಿದ್ರೆ ಕೇವಲ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ, ಕೇಂದ್ರ ಸರ್ಕಾರದ ಅವೈಜ್ಞಾನಿಕ GST ಕಲೆಕ್ಷನ್ ಮತ್ತೆ ಫೈನಾನ್ಸ್ ಕಮಿಷನ್ ಅಲ್ಲಿ ಆಗ್ತಾ ಇರ್ತಕ್ಕಂಥ ದ್ರೋಹ ಇದು. ಸರಿ, ಈ ಭದ್ರಾ ಮೇಲ್ದಂಡೆ ಯೋಜನೆ ರಘು ಸರ್, ಈಗ 5,300 ಕೋಟಿ ರೂಪಾಯಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ರು 23ರಲ್ಲಿ. ಇಲ್ಲಿವರೆಗೆ ₹1 ಕೊಟ್ಟಿಲ್ಲ ಅಂತ ಅನ್ನಿಸ್ತಾ ಇದೆ ಅನ್ನೋದು. ಆಮೇಲೆ ಈ ಮೇಕೆದಾಟು ಮಹದಾಯಿ ವಿಚಾರದಲ್ಲಿ ಸರ್, ಈ ಗ್ರೀನ್ ಟ್ರಿಬ್ಯುನಲ್ ಮತ್ತು ಕೇಂದ್ರದ ಅರಣ್ಯ ಇಲಾಖೆ ಪರ್ಮಿಷನ್ ಅನ್ನ ಕೊಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಯಾಕೆ ಅವ್ರು ಲೇಟ್ ಮಾಡ್ತಾ ಇದಾರೆ ಅಂತ ಅನ್ನಿಸ್ತದೆ ತಮಗೆ? ಇದು ಕೇವಲ ಅದೇ ಹೇಳ್ತಾರೆ, ಕರ್ನಾಟಕ ಇದು ರಾಜಸ್ಥಾನ ಬಿಟ್ಟು ಸೆಕೆಂಡ್ ಲಾರ್ಜೆಸ್ಟ್ ಡ್ರೈ ಏರಿಯಾ ನಮ್ದು. ಓಕೆ, ಏನು ನಮ್ಮ ಡೆಸರ್ಟ್ ಅಂತ ಕರಿತೀವಿ ರಾಜಸ್ಥಾನನ,
ಅದನ್ನ ಬಿಟ್ಟರೆ ಕರ್ನಾಟಕದಲ್ಲಿ ಲಾರ್ಜೆಸ್ಟ್ ಲ್ಯಾಂಡ್ ಮಳೆ ಬೀಳದೆ ಇರ್ತಕ್ಕಂಥ ಪ್ರದೇಶ ಇದೆ, ಡ್ರೈ ಇದೆ. ಆದ್ರೂ ಕೂಡ ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ ಈ ತರ ನೀರಾವರಿ ಯೋಜನೆಗಳನ್ನ ಮಾಡ್ಬೇಕು ಅಂತ ನಾವು ಕೇಳ್ಕೊಂಡಿದ್ರೆ, ಇವು ಸರಿಸುಮಾರು 25 ರೈಲ್ವೆ ಯೋಜನೆಗಳು, 12 ನೀರಾವರಿ ಯೋಜನೆಗಳಿಗೆ ಇಲ್ಲಿವರೆಗೂ ಕೇಂದ್ರ ಪರ್ಮಿಷನ್ ಕೊಟ್ಟಿಲ್ಲ, ಹಣನೂ ಕೊಟ್ಟಿಲ್ಲ. ಇನ್ ಕೇಸ್ ಇದು ಅವರು ಮೊದಲೇ ಕೊಟ್ಟಿದ್ರೆ ನಮ್ಗೆ ಏನಾಗ್ತಾ ಇತ್ತು, ರಾಜ್ಯ ಇನ್ನೂ ಏನೋ ನೀರಾವರಿ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಸರಿ ಹೋಗ್ತಿತ್ತು. ಈಗ ಬೆಂಗಳೂರಿಗೆ ವಾಟರ್ ಶಾರ್ಟೇಜ್ ಆಗ್ತಾ ಇದೆ. ಈಗ ಬೆಂಗಳೂರು ವಾಟರ್ ಶಾರ್ಟೇಜ್ ಆಗ್ತಿದೆ ಅಂತ ಹೇಳಿ ನಾವು ನೀರ್ ಕೇಳ್ತಿರೋದು ಏನಕ್ಕೆ ಬೆಂಗಳೂರಿಗೆ? ಬೆಂಗಳೂರಿನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಏನು ರೈತರಿದ್ದಾರೆ, ರೈತರ ಜಮೀನುಗಳಿಗೆ ನೀರು ಕೊಡಿ ಅಂತ ಮೇಕೆದಾಟು ಯೋಜನೆ ಮಾಡ್ತಾ ಇರೋದು. ತಮಿಳ್ನಾಡಿಗೆ ಏನೋ ಸಮಸ್ಯೆ ಇಲ್ಲ. ಅದು ಕೇಂದ್ರ ಸರ್ಕಾರ ಜವಾಬ್ದಾರಿಯನ್ನ ಮರೆತು ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ಈ ರೀತಿ ನಮಗೆ ಅನ್ಯಾಯವನ್ನ ದ್ರೋಹ ಬಗೆತಾ ಇದೆ. ಆಮೇಲೆ ಸರ್, ಕಾಂಗ್ರೆಸ್ ನಾಯಕರ ಮೇಲೆ ಬಿಜೆಪಿ ನಾಯಕರು ಒಂದು ಆರೋಪ ಮಾಡ್ತಾರೆ, ನಾವು ಕೇಂದ್ರದಿಂದ ಕೊಡ್ಬೇಕಾಗಿರೋದು ಕೊಡ್ತೀವಿ, ತಗೊಂಡಾಗ ಅವ್ರು ಗ್ಯಾರಂಟಿ ಮೇಲೆ ಸುರಿತಾ ಇದ್ದಾರೆ, ನಾವೇನ್ ಮಾಡಕ್ಕಾಗುತ್ತೆ ಅಂತಾರೆ. ಅಲ್ಲ, ಈಗ ಇದು ಎತ್ತಿನ ಹೊಳೆ ಯೋಜನೆ ಕೊಡೋ ಅದನ್ನ ದುಡ್ಡನ್ನು ತಗೊಂಡೋಗಿ ನಾವು ಗ್ಯಾರಂಟಿಗೆ ಹಾಕ್ತೀವ? ಗ್ಯಾರಂಟಿ ಈ ವರ್ಷ ಮಾಡ್ತೀವಿ, 3 ವರ್ಷದ ಕೊಡ್ತಾನೆ ಇದೀವಿ ನಾವು. ಸೊ ಇವ್ರು ಗ್ಯಾರಂಟಿ ನಿಲ್ಸಿದೀವ? ಇವ್ರು ಅಡಿಷನಲ್ ಆಗಿ ಕೊಟ್ಟ ಗ್ಯಾರಂಟಿ ಅಡಿಷನಲ್ ಆಗಿ ನಮ್ಮ ಈ ನೀರಾವರಿ ಯೋಜನೆ ಪ್ರಾಜೆಕ್ಟ್ ಅನ್ನ ಮುಗಿಸ್ತೇವೆ ನಾವು. ಸುಮ್ಮನೆ ಕುಣಿಲಾರ್ದು ನೆಲ ಡೊಂಕು ಹೇಳಿ ಅವರ ವೈಫಲ್ಯಗಳನ್ನ ಮುಚ್ಚಿಡಲು ಈ ತರ ಮಾತಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆರ್ಮ್ಯಾಕ್ಸ್ ಜೊತೆ ಮಾತಾಡಿದ್ದಕ್ಕೆ. ಸೊ ಇದು ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನ ತಾರತಮ್ಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ವೀಕ್ಷಕರೇ. ಸೊ ಇದು ನೋಡಿ ಎಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಅನ್ನುವಂಥದ್ದು. ಮಗದೊಂದು ಕಡೆ ಎಲ್ಲ ಒಂದು ಕಡೆ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಮಾತ್ರ ಬಿಜೆಪಿ ನಾಯಕರು ಇದ್ರ ಬಗ್ಗೆ ಮಾತನಾಡ್ತಾರೆ, ನರೇಂದ್ರ ಮೋದಿಯವರು ರಾಜ್ಯದ ಅಭಿವೃದ್ಧಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ಆದರೆ ಹೆಚ್ಚು ಆದಾಯ ತಂದುಕೊಡುವಂತಹ ರಾಜ್ಯ, ಹೆಚ್ಚು ತೆರಿಗೆಯನ್ನು ಕಟ್ಟುವಂತಹ ರಾಜ್ಯ ಇವತ್ತು ಈ ರೀತಿಯಾಗಿ ಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥ ಪರಿಸ್ಥಿತಿ ಇದೆಯಲ್ಲ, ಇದನ್ನು ನಾವು ನಿಜಕ್ಕೂ ಸಹ ಸರಿಪಡಿಸಬೇಕಾಗಿದೆ ಅನ್ನೋ